hell are you? I was regular. Who the hell are you? I was permanent. Keep your mouth shut! This was supposed to be my fucking fairy tale. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಬಹಳ ನಿರೀಕ್ಷೆ ಹುಟ್ಟಿಸಿರುವ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಸಿನಿಮಾ ಕೂಡ ದೊಡ್ಡ ಸ್ಟ್ರೆಂತ್ ಅಂದರೆ ವರ್ಲ್ಡ್ ವೈಲ್ಡ್ ಅಂತ ಹೇಳ್ಬೋದು ಮತ್ತು ವರ್ಚುವಲ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಸಿನಿಮಾದ ಪ್ರತಿಯೊಂದು ಫ್ರೇಮ್ ಕೂಡ ದೊಡ್ಡ ಸ್ಕ್ರೀನ್ನಲ್ಲಿ ಎಕ್ಸ್ಪೀರಿಯನ್ಸ್ ಕೊಡೋ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ ಅಂತ ಹೇಳ್ಬೋದು. ಆ್ಯಕ್ಷನ್ ಸೀನ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಪ್ರೊಡಕ್ಷನ್ ಕ್ವಾಲಿಟಿ ಸಿನಿಮಾಗೆ ಒಂದು ವಿಭಿನ್ನ ವೈಬ್ ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಟಾಕ್ಸಿಕ್ ಅಂದರೆ ಹೊಸ ಸಿನಿಮಾ, ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ಬೋದು, ತುಂಬ ಅಭಿಮಾನಿ ಬಲಗಾಗಿ ಅಂತ ಹೇಳ್ಬೋದು. ಇನ್ನು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಸಿನಿಮಾದ ಪ್ರಮುಖ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರದ್ದು ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ, KGF ಅಲ್ಲಿ ಕೂಡ ಅದ್ಭುತವಾದ ಅಟ್ರ್ಯಾಕ್ಷನ್ ಆದ ಒಂದು ಆ್ಯಕ್ಟಿಂಗ್ ಕೂಡ ಇರುತ್ತಲ್ವ, ಹಂಗೆ ಈ ಸಿನಿಮಾದಲ್ಲಿ ಕೂಡ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಯಾರೆಕ್ಟರ್ನಲ್ಲಿ ಇರುವ ಆ್ಯಟಿಟ್ಯೂಡ್, ಇನ್ಸ್ಟೆನ್ಸ್ ಮತ್ತು ಆ್ಯಕ್ಷನ್ ಸೀಕ್ವೆನ್ಸ್ನಲ್ಲಿ ಅವರ ಪರ್ಫಾರ್ಮೆನ್ಸ್ ಫ್ಯಾನ್ಸ್ಗೆ ಖಂಡಿತವಾಗಿ ಇಷ್ಟವಾಗ್ಬೋದು. ಆದರೆ ಸಿನಿಮಾದ ಎಲ್ಲ ಕಡೆ ಪರ್ಫೆಕ್ಟ್ ಅಂತ ಹೇಳೋಕ್ಕೆ ಆಗಲ್ಲ. ಕೆಲವು ಕಡೆ ಸ್ಟೋರಿ ಟೆಲ್ಲಿಂಗ್ ಸ್ಲೋ ಆಗಿ ಕೂಡ ಫೀಲ್ ಆಗ್ಬೋದು. ಸೀನ್ ಇನ್ನಷ್ಟು ಕ್ರಿಸ್ಪಿ ಆಗಿದ್ದಾರೆ, ಸಿನಿಮಾದಲ್ಲಿ ಇನ್ನಷ್ಟು ಎಂಗೇಜಿಂಗ್ ಆಗಿರುತ್ತೆ ಅಂತ ಅನಿಸ್ತಿದೆ. ಸ್ಟೋರಿಗಿಂತ ಪ್ರೆಸೆಂಟೇಷನ್ ಮತ್ತು ಸ್ಟೈಲಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟಿರುವ ಫೀಲಿಂಗ್ ಕೆಲವು ಸಮಯದಲ್ಲಿ ಕೂಡ ಬರುತ್ತೆ ಅಂತ ಹೇಳ್ಬೋದು. ಆದರೆ ಆ್ಯಕ್ಷನ್, ವಿಸುವಲ್ ಮತ್ತು ಮ್ಯೂಸಿಕ್ ಮತ್ತು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟಪಡುವವರಿಗೆ ಟಾಕ್ಸಿಕ್ ಒಂದು ಥಿಯೇಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿ ಡೆಫಿನೆಟ್ಲಿ ವರ್ತ್ ವಾಚಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿಯಾದ ಸಿನಿಮಾ ಸ್ವಲ್ಪ ಮಟ್ಟಿಗೆ ಬೇರೆಯೇ ಲೆವೆಲ್ ಕೂಡ ಸಿನಿಮಾ ಅಂದ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇದು ಸಾಮಾನ್ಯವಾದ ಕಮರ್ಷಿಯಲ್ ಮೂವಿಗಿಂತ ಸ್ವಲ್ಪ ವಿಭಿನ್ನ ಸ್ಟೈಲ್ನಲ್ಲಿ ಕೂಡ ಬಂದಿರುವ ಸಿನಿಮಾ. ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅನ್ನೋಕ್ಕೆ ನಿಮ್ಮ ಟೇಸ್ಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದು ಡಿಫ್ರೆಂಟ್ ಲೆವೆಲ್ ಆದ ಒಂದು ಮೂವಿ ಅಲ್ವಾ, ಹಂಗಾಗಿ ಅದು ನಿಮ್ಮ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂತ ಕೂಡ ಇಲ್ಲಿ ಮೇಯ್ನಾಗಿ ಫೋಕಸ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 5ರಲ್ಲಿ 3.5 ರೇಟಿಂಗ್ ಕೂಡ ಕೊಡಲಾಗುತ್ತೆ ಅಂತ ಹೇಳ್ಬೋದು. ನೀವು ಈ ಟಾಕ್ಸಿಕ್ ಸಿನಿಮಾ ನೋಡಿದರೆ ನಿಮ್ಮ ರೇಟಿಂಗ್ ಎಷ್ಟು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಬೇಕು. ಇಂತಹ ಕನ್ನಡ ಮೂವಿಯ ರಿವ್ಯೂಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಓವರಾಲ್ ಹೇಳಿದರೆ ಸಿನಿಮಾ ಅದು ಸಖತ್ತಾಗಿದೆ ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ. ಈಗ ಅಸಲಿ ಎಕ್ಸ್ಪೆಕ್ಟೇಷನ್ ಮಾತ್ರ. ಮತ್ತು ಇನ್ನು ಓವರಾಲ್ ಸಿನಿಮಾ ಅಂತೂ ಕೂಡ ಕಂಪ್ಲೀಟಾಗಿ ನೋಡಬೇಕಾದ್ರೆ ನೀವು ಫುಲ್ ಮೂವಿಯನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಈ ಫುಲ್ ಮೂವಿಯನ್ನು ಕೂಡ ವಾಚ್ ಮಾಡಬೇಕಾದ್ರೆ ಬುಕ್ ಮೈ ಶೋ ಅಥವಾ ಎನಿ OTT ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಒಂದು ಸಬ್ಸ್ಕ್ರಿಪ್ಷನ್ ಕ್ಲೈಮ್ ಮಾಡಿ ಒಂದು ಸಲ ಆದರೂ ಕೂಡ ಮೂವಿಯನ್ನು ನೋಡ್ಕೊಳ್ಳಿ. ಕನ್ನಡ ಸಿನಿಮಾನು ಕೂಡ ಗೆಲ್ಲಿಸಿ ಅಂತ ಕೂಡ ಹೇಳ್ತಾ ಈ ರಿವ್ಯೂವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ.